A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಎಲ್ಲ ಚುನಾವಣೆಗಳಲ್ಲೂ ಮೈತ್ರಿ ಮುಂದುವರಿಕೆ. ಜೆಕೆ ಕೃಷ್ಣಾರೆಡ್ಡಿ. ರೈತಾಪಿ ವರ್ಗದ ಹಿತಾಸಕ್ತಿಯನ್ನು ಕಾಪಾಡುವಂತಹ ಜವಾಬ್ದಾರಿ ಚಿಮುಲ್ ನಿರ್ದೇಶಕರ ಮೇಲಿದ್ದು, ಸರ್ಕಾರದಿಂದ ರೈತರಿಗೆ ಮತ್ತು ಹೈನುಗಾರಿಕೆಗೆ ಬರುವ ಸಹಾಯಧನ ಸೌಲಭ್ಯಗಳನ್ನು ಸಮರ್ಪಕವಾಗಿ ತಲುಪಿಸುವ ಮಹತ್ವದ ಜವಾಬ್ದಾರಿ ನಿಮ್ಮದಾಗಿದೆ ಎಂದು ಜೆಡಿಎಸ್ ರಾಜ್ಯ ಕೋರ್ ಕಮಿಟಿ ಅಧ್ಯಕ್ಷ ಜೆಕೆ ಕೃಷ್ಣಾರೆಡ್ಡಿ ತಿಳಿಸಿದರು. ಚಿಂತಾಮಣಿ ನಗರ ಹೊರವಲಯದ ಜೆಕೆ ಭವನದಲ್ಲಿ ನಡೆದ ಚಿಮುಲ್ ಚುನಾವಣೆಯಲ್ಲಿ ವಿಜೇತರಾದ ನಿರ್ದೇಶಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕೈವಾರ ಕ್ಷೇತ್ರದ ಎನ್ಡಿಎ ಚಿಮುಲ್ ನಿರ್ದೇಶಕರಾದ ಕೆಎನ್ ಅವನಪ್ಪ ಹಾಗೂ ಚೇಳೂರು ಕ್ಷೇತ್ರದ ಕೆಂಚಾರ್ಲಹಳ್ಳಿ ಕೃಷ್ಣಾರೆಡ್ಡಿ ಅವರನ್ನು ಸನ್ಮಾನಿಸಿ ಮಾತನಾಡಿದರು. ಚಿಮುಲ್ನಿಂದ ಲಭ್ಯವಿರುವ ಯೋಜನೆಗಳನ್ನು ಫಲಾನುಭವಿಗಳಿಗೆ ತಲುಪಿಸುವುದು ಮತ್ತು ಹಸುಗಳಿಗೆ ಲಸಿಕೆ ಸೇರಿದಂತೆ ವಿಮೆ ಸೌಲಭ್ಯಗಳನ್ನು ಒದಗಿಸುವುದು ಹಾಗೂ ಇಲ್ಲಿ ನಿರ್ಮಾಣವಾಗುವ ವಿವಿಧ ಉದ್ಯೋಗಗಳಲ್ಲಿ ರೈತಾಪಿ ವರ್ಗದ ಮಕ್ಕಳಿಗೆ ಅವಕಾಶವನ್ನು ಒದಗಿಸುವುದು ನಿಮ್ಮ ಮುಖ್ಯ ಧ್ಯೇಯವಾಗಿದೆ. ಅದರಂತೆ ಕಾರ್ಯನಿರ್ವಹಿಸಿ ನಿಮ್ಮ ಕೆಲಸಗಳು ಭವಿಷ್ಯದ ದಿಕ್ಸೂಚಿಯಂತಿರಬೇಕು. ಎನ್ಡಿಎ ಮೈತ್ರಿಯೊಂದಿಗೆ ಜೊತೆಗೂಡಿ ಮುಂದಿನ ಚುನಾವಣೆಗಳನ್ನು ಎದುರಿಸಲಿದ್ದು, ನಗರಸಭೆ, ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು ಎಪಿಎಂಸಿ ಚುನಾವಣೆಗಳಲ್ಲಿ ಮೈತ್ರಿಯೊಂದಿಗೆ ಎದುರಿಸಲಿದ್ದೇವೆ ಎಂದರು. ಬಿಜೆಪಿ ಮುಖಂಡ ದೇವನಹಳ್ಳಿ ವೇಣುಗೋಪಾಲ್ ಮಾತನಾಡಿ, ಚಿಮುಲ್ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಗಳು ಜಯ ಗಳಿಸಿರುವುದು ಸಂತೋಷವನ್ನ ನೀಡಿದ್ದು, ಇಲ್ಲಿ ನಮ್ಮ ಪಕ್ಷದ ಮತದಾರರೊಂದಿಗೆ ವಿರೋಧಿ ಪಕ್ಷಗಳ ಮತದಾರರು ನಮ್ಮ ಅಭ್ಯರ್ಥಿಗಳ ಮೇಲೆ ವಿಶ್ವಾಸವಿಟ್ಟು ಮತ ಚಲಾವಣೆ ಮಾಡಿದ್ದಾರೆ. ಇಲ್ಲಿ ಅಧಿಕಾರ, ಹಣ, ತೋಳ್ಬಲ ಸೇರಿದಂತೆ ಹಲವು ಆಸೆ ಆಮಿಷಗಳು ಮಾಡಲಿಲ್ಲ. ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ನಾಯಕರು ಮತ್ತು ಮುಖಂಡರು ಮತ್ತಷ್ಟು ಒಗ್ಗಟ್ಟನ್ನು ಪ್ರದರ್ಶಿಸಿದ್ದರೆ ಮತ್ತಷ್ಟು ಸ್ಥಾನಗಳನ್ನು ಪಡೆಯಬಹುದಾಗಿತ್ತೆಂದರು. ಒಗ್ಗಟ್ಟಿನ ಮಂತ್ರವನ್ನು ಮುಂದಿನ ಚುನಾವಣೆಗಳಲ್ಲೂ ಮುಂದುವರಿಸುವುದಾಗಿ ತಿಳಿಸಿದರು. ಮುಖಂಡರಾದ ನಂದನವನ ಶ್ರೀರಾಮರೆಡ್ಡಿ, ಗುಡೆ ಶ್ರೀನಿವಾಸರೆಡ್ಡಿ, ಯನಮಲಪಾಡಿ ಚಂದ್ರಾರೆಡ್ಡಿ, ಅಗ್ರಹಾರ ಮುರಳಿ, ಜೆಡಿಎಸ್ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷ ಸಂತೆಕಲ್ಲಹಳ್ಳಿ ಪ್ರಭಾಕರ್, ಜೆಡಿಎಸ್ ತಾಲೂಕು ಅಧ್ಯಕ್ಷ ಬೈರಾರೆಡ್ಡಿ, ವೆಂಕಟರಮಣಪ್ಪ, ದೊಡ್ಡಹಳ್ಳಿ ಗೋಪಾಲಕೃಷ್ಣ, ಟೊಮ್ಯಾಟೊ ಗೌಸ್, ಬೊಮ್ಮೆಕಲ್ಲು ನಾರಾಯಣಸ್ವಾಮಿ, ಶ್ರೀನಿವಾಸ ರೆಡ್ಡಿ, ಕೃಷ್ಣಮೂರ್ತಿ, ನಗರಸಭಾ ಸದಸ್ಯ ದೇವಳಂ ಶಂಕರ್, ಮಂಜುನಾಥ್, ಅಲ್ಲಾಬಕಾಶ್, ಅಲ್ಲು, ಸಮದ್ ಇದ್ದರು. ಎಲ್ಲರೂ ನಿಮ್ಮ ಮೇಲೆ ಹೇಳ್ತಾರೆ, ನಮ್ಮ ಎರಡು ಹೋಬಳಿಯವರು ಸೇರಿದಂತವ ಎರಡು ಹೋಬಳಿಯವರು ನಿಮ್ಮ ಮೇಲೆ ಹೇಳ್ತಾರೆ, ನೀವೇ ಇದು ಬಿಡಿ ಸರಿ, ನಿಮ್ಮ ಮಾತಿಗೆ ಎದುರೇಳಲ್ಲಪ್ಪ ಇರ್ತೀನಿ ಅಂತೇಳಿ ಒಪ್ಕೊಂಡ್ಬಿಟ್ಟು ಆಮೇಲೆ ಅಲ್ಲಿಂದ ಶುರು ಮಾಡಿದ್ವಿ. ನಮ್ಮ ಲೀಡ್ರ್ಗಳೆಲ್ಲ ನಮ್ಮ ಇವರು ಹೇಳಿದರು, ಏನು ನಾವು ಕ್ಯಾನ್ವಾಸ್ ಬರ್ತೀವಿ, ನಾವು ಬರ್ತೀವಿ ಅಂತ. ಯಾರು ಬೇಡಪ್ಪ, ಅವಮಾನ ಆಗುತ್ತೆ. 21 ಓಟ್ ಇರೋದು ನಮ್ಮದು, ಅದು ಸಾರಾಯವ್ರ ಹತ್ರ ನಾವು ಫೈಟ್ ಮಾಡಬೇಕು. ಕೋಟಿಗಳಿದೆ ಅವ್ರ ಹತ್ರ, ನಮ್ಮತ್ರ ದುಡ್ಡಿಲ್ಲ ಅಂತ ಹೇಳಿ ಆವಾಗ ಏನು ನಮ್ಮ ಲೀಡರ್ ಕೂಡ ಕಾಪ್ ಮಾಡ್ಕೊಂಡಿದ್ದಾರೆ ನಮ್ಮ ಮೇಲೆ, ಏನು ನಮ್ಗೆ ಹೇಳ್ದೆ ಹೋಗ್ತಾ ಇದ್ದಾನೆ ಅಂತ. ಆಮೇಲೆ ನಾನು ಒಬ್ಬನೇ ಹೋಗಿ ಎಲ್ಲರನ್ನು ಕೇಳ್ಕೊಂಡೆ. ಚಿನ್ನಪ್ಪನ ಒಬ್ಬರನ್ನು ಬಿಟ್ಟು 70 ಜನನೂ ಕೇಳಿದೆ, 70 ಜನ ಒಟ್ಟು ಕೇಳಿದೆ. ಆಮೇಲೆ ಇವರೆಲ್ಲ ಹೇಳ್ತಿದ್ರು, ಅಣ್ಣ ಹೇಗೆ ಅಂತ. ಸರ್ ನಾವು ಗೆಲ್ತೀವಿ ಅಂತ ಹೇಳಿದೆ, ಅವ್ರಿಗೂ ನಂಬಿಕೆ ಇರಲಿಲ್ಲ, ನಮ್ಮ ಗೋಪಿಯಣ್ಣ ಹತ್ರ ಹೋಗಿದ್ದೆ, ಅವರು ಅಷ್ಟೇ, ಅಣ್ಣ ನಿಮ್ಮ ಒಳ್ಳೆತನ ನಿಮ್ಗೆ ಒಳ್ಳೇದಾಗುತ್ತೆ ಅಂತ. ಆಮೇಲೆ ಸರಿ ಆಯ್ತು ಸರ್ ಅಂತೇಳಿ ಬಂದ್ವಿ. ಆಮೇಲೆ ನಮ್ಮ ಇವರು ಪ್ರಭಾಕರ್, ನಮ್ಮ ರವಿ 2 ವರ್ಷ ಹಿಂದೆನೇ ನಮ್ಮ ಡೈರೆಕ್ಟರ್ ಮಾಡಿಬಿಟ್ಟ. ಇವತ್ತಲ್ಲ, 2 ವರ್ಷ ಹಿಂದೆನೇ ನಮ್ಮ ಡೈರೆಕ್ಟರ್, ಚಿಮುಲ್ ಡೈರೆಕ್ಟರ್ ನೀನೇ ಅಂತ ಹೇಳ್ಬಿಟ್ಟು. ರಾಜಗೋಪಾಲ್ ತೀರ್ಕೊಂಡ ತಕ್ಷಣ ಅಲ್ಲೇ ಸಮಾಧಿ ಹತ್ರ ಹೇಳ್ಬಿಟ್ಟ. ಆಮೇಲೆ ಕಾಲಕ್ರಮೇಣ ಬರ್ತಾ ರವಿ ಹೇಳಿದ್ ಮತ್ತೆ ಕಾಯಮಾಗಿದೆ. ಆಮೇಲೆ ಸುಬ್ಬಾರೆಡ್ಡಿ ಅವರು ಅದೇ ಹೇಳಿದ್ರು, ಅವರು ನೀನೇ ಯಾರು ಇಲ್ಲ, ನೀನೇ ಇರಬೇಕು ಅಂತೇಳಿ ಅವರಿಬ್ಬರು ಇದರಿಂದ ಇವತ್ತು ನಾನು ಇಲ್ಲಿ ನಿಂತಿದ್ದೆ. ಇಲ್ಲ ಅಂದ್ರೆ ನನಗೆ ಬೇಡ ಅಂತ ಕಡ್ಡಾಯವಾಗಿ ಹೇಳ್ಬಿಟ್ಟಿದ್ದೆ ಮತ್ತೆ. ಸರಿ, ಅದೆಲ್ಲ ಆಯಿತು. ಆಮೇಲೆ ಮುಂದೆ ಎಲೆಕ್ಷನ್ ವೋಟ್ರುಗಳೆಲ್ಲ ಕೇಳ್ಕೊಂಡ್ವಿ, ಮಾಡ್ಕೊಂಡ್ವಿ. ಆಮೇಲೆ ಎಲ್ಲ ಲೀಡ್ರುಗಳು, ನಮ್ಮ ಲೀಡ್ರುಗಳು, ನಮ್ಮ KV ನಾಗರಾಜ್ ಅವರು, ಆಮೇಲೆ ಇದು ಹುಜ್ಗೂರು ರಾಮಣ್ಣವರು, ಅವರು ಕೂಡ ನಕ್ಕರಲ್ಲಿ ನಾನು ಅಪ್ಲಿಕೇಶನ್ ಹಾಕುವಾಗ ಎಷ್ಟು ಓಟ್ ಇದೆ ಅಂತ ಕೇಳಿದ್ರು. ಅವ್ರದ್ದು ಒಂದು 50 ಅಂತೆ. ಎಲ್ಲ ಕಾತದ ಇಲ್ಲ ನಾನು ಗೆಲ್ತೀನಿ ಅಂತೆ. ನಾಗರಾಜ್ ಗೆಲ್ತೀನಿ ಅಂತೆ. ಅದು ಹೆಂಗೆ ಹೇಳ್ತೀಯ?
ಸರಿ ಇಲ್ಲ ನಾನು ಗೆದ್ದು ಬರ್ತೀನಿ. ಆಮೇಲೆ ರಾಮಣ್ಣನೂ ಅದೇ ಕೇಳಿದ, ಅವ್ರಿಗೂ ಅದೇ ಹೇಳಿ. ಮೊನ್ನೆ ಬೂತ್ ಹತ್ರ ಒಳಗಡೆ ಹೋಗ್ತಾ ಇದ್ದೀನಿ, ಅವಾಗ ಒಬ್ಬರು ಅಲ್ಲೇ ಇದ್ದಾರೆ ಬಾಗಿಲಲ್ಲಿ. ಅಣ್ಣ ಈಗೇನು ಹೇಳ್ತೀಯ ಅಂದರು. ಅಣ್ಣ ಈಗೂ ಅದೇ ಗೆಲ್ತೀನಿ ಅಂತ. ಈಗೂ ಅದೇ ಹೇಳ್ತೀನಿ ಗೆಲ್ತೀನಿ ಅವ್ರು ನಡ್ಕೊಂಡಿದ್ರು. ಆದರೆ ಮುಗಿದು ಈಚೆ ಬಂದಾಗ ಇಬ್ಬರು ಅಣ್ಣ ಏನು ಅಂದರು, ನಾನು ಗೆದ್ದಿದ್ದೀನಿ ಅಂತ. ಇಬ್ಬರು ಬಂದು ತಪ್ಕೊಂಡ್ರು. ಇಂಥ ಎಲೆಕ್ಷನ್ ನಾವು ನೋಡಿಲ್ಲ, ನಾವು ನೋಡೋಕ್ಕಾಗಲ್ಲ ಅಂತ. ಸರಿ ಏನು ದೇವರು ನಾನೇ ಗೆದ್ಬಿಟ್ಟಿದ್ದೀನಿ. ಆ ಥರ ಇವರಿಬ್ಬರ ಆಶೀರ್ವಾದ. ನಮ್ಮ ಮತದಾರರು 21 ಜನ ಏನಿದ್ರೋ ಅವ್ರು ಒಳ್ಳೆ ಮಿಲ್ಟ್ರಿ ಓಟು ಪಕ್ಕಕ್ಕೆ ಬಿಡಲಿಲ್ಲ. ಬರೋದಿದೆ, ಬೇರೆ ಬರೋದಿದೆ, ನಮ್ಮವ್ರು ಆಚೆ ಹೋಗಲಿಲ್ಲ. ಅಷ್ಟು ನಿಷ್ಠೆಯಾಗಿ ಕೆಲಸ ಮಾಡಿದ್ವಿ. ಮಾಡಿ ಕೆಲಸ ಅಂದರೆ ಇದಕ್ಕೆಲ್ಲ ಕಾರಣ ಏನಂದರೆ ನಮ್ಮದು ಸಣ್ಣ ಹಳ್ಳಿ. ನೀವು ಯಾರು ಕೆಲವರು ನೋಡಿರ್ತೀರಿ, ಕೆಲವರು ನೋಡಿಲ್ಲ. 40 ವರ್ಷಗಳಿಂದ ನನ್ನ ಅಧ್ಯಕ್ಷನ ಮಾಡಿದ್ದಾರೆ. ಡೈರಿ ಓಪನ್ ಯಾರು ನಮಗೆ ಬೇಕು ಅಂತ ಕೇಳಿಲ್ಲ. ನಾವೇ 5 ವರ್ಷ ಬೇರೆಯವರು ನಮ್ಮ ಹುಡುಗನ್ನೇ ಓಪನ್ ಮಾಡಿದ್ವಿ. ಅದು ಬಿಟ್ಟರೆ ಇದುವರೆಗೂ ಯಾರೂ ನಮಗೆ ಬೇಕು ಅಂತ ಕೇಳಿಲ್ಲ. ಇದುವರೆಗೂ ನನ್ನೇ ಇಟ್ಕೊಂಡಿದ್ದಾರೆ. ನಾನು ಮೊದಲನೇ ಅಭಿನಂದನೆಗಳ ಸಲ್ಲಿಸ್ತೀನಿ. ಚೇಳೂರು ಕ್ಷೇತ್ರದಿಂದ ಅವಲಪ್ಪನ ಕೈವಾರ ಕ್ಷೇತ್ರದಿಂದ ನಾನು ಚೇಳೂರು ಕ್ಷೇತ್ರದಿಂದ ಆಯ್ಕೆಯಾಗಿದ್ದರಿಂದ ಇವತ್ತು ನಮ್ಮ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ದು. ಈ ಸಮಾರಂಭದಲ್ಲಿ ನಮ್ಮ ನಾಯಕರೆಲ್ಲರೂ ಮತ್ತು ಡೆಲಿಗೇಟ್ಸ್ ನಮ್ಗೆ ಓಟ್ ಕೊಟ್ಟಂಥ ಮತದಾರರೆಲ್ಲ ಸೇರಿದ್ದೀರಾ. ಪ್ರಪ್ರಥಮವಾಗಿ ನನಗೆ ಓಟ್ ಕೊಟ್ಟಂಥ ಮತ್ತು ಕೈವಾರ ಕ್ಷೇತ್ರದ ಮತಬಾಂಧವರಿಗೆ ಮತ್ತು ಚೇಳೂರು ಕ್ಷೇತ್ರದ ಮತಬಾಂಧವರಿಗೆ ನನ್ನ ವ್ಯಕ್ತಿವಾದಂಥ ಕೃತಜ್ಞತೆ ತಿಳಿಸ್ತಾ, ಎರಡನೇದಾಗಿ ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಇವತ್ತಿನ ಸಭೆಗೆ ನಮ್ಮ ಮುಖಂಡರಾದ JDS ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರು ಹಾಗೂ ಮಾಜಿ ವಿಧಾನಸಭಾ ಉಪಾಧ್ಯಕ್ಷರು, ಮಾಜಿ ಶಾಸಕರಾದಂಥ M. ಕೃಷ್ಣಾಡನ್ನವರಿಗೆ ನನ್ನ ವಿದ್ಯಾಪೂರ್ವಕವಾಗಿ ವಂದನೆ ತಿಳಿಸ್ತಾ, ನಿಮ್ಮೆಲ್ಲರ ಪರವಾಗಿ ವಂದನೆ ತಿಳಿಸ್ತಾ, ನಮ್ಮ BJP ಮುಖಂಡರಾದ ಗೋಪಣ್ಣವರು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಅವರು ಕೂಡ ಸಭೆ ಮುಖಾಂತರ ಮತ್ತು ನನ್ನ ವೈಯಕ್ತಿಕ ವಂದನೆಯನ್ನು ತಿಳಿಸ್ತಾ, ನನ್ನ ಗೆಲುವಿಗೆ ಕಾರಣರಾದಂಥ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ NV ಶ್ರೀರಾಮರೆಡ್ಡನ್ನ ಮತ್ತು ನಮ್ಮ RT ಪ್ರಸಾದನ್ನ ಮಾಜಿ ಜಿಲ್ಲಾ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಅವರು ಕೂಡ ನನ್ನ ಹೃದಯಪೂರ್ವಕವಾಗಿ ನನ್ನ ಬೆನ್ನಿಗೆ ನಿಂತು ಈ ಗೆಲುವು ನಂದಲ್ಲ, ಅವ್ರಿಬ್ಬರದೇ ಅಂತ ಹೇಳ್ಬೋದು. ಮತ್ತು ಅವ್ರ ಜೊತೆಗಿದ್ದಂಥ ನಮ್ಮ ಕಾರ್ಯಕರ್ತರು ಅನೇಕ ಜನ ಭಾಗವಹಿಸಿದ್ರು. ಎಲ್ಲರಿಗೂ ಕೂಡ ಈ ಸಭೆ ಮುಖಾಂತರ ಧನ್ಯವಾದ ತಿಳಿಸ್ತಾ, ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ JDS ತಾಲೂಕು ಅಧ್ಯಕ್ಷರಾದ ಮೈಲಾರೆಡ್ಡಿ ಮತ್ತು ನಮ್ಮ ಹಿರಿಯರಾದ ಬೊಮ್ಮನ, ಇನ್ನು ಅನೇಕ ನಮ್ಮ ಗುಡೇ ಶ್ರೀನಿವಾಸ ರೆಡ್ಡಿ ಅವರು ನಮ್ಮ 3-4 ದಿವಸ ನಿದ್ದೆಗಟ್ಟದೆ 1 ಗಂಟೆವರೆಗೂ ನನ್ನ ಜೊತೆಯಲ್ಲಿದ್ದು ಸುಮಾರು 4 ದಿವಸ ಪ್ರತಿ ದಿವಸ 1 ವಾರ ಆಗ್ತಾ ಇತ್ತು ಮಾಡ್ಕೊಳ್ಳೋಕ್ಕೆ ಕಾಮನ್. ಅದರಿಂದ ಪಕ್ಷಕ್ಕೆ ಒತ್ಕೊಳ್ಬೇಕಾದ್ರೆ ನಾವು ಧೈರ್ಯವಾಗಿ ಮುನ್ನುಗ್ಗಬೇಕು. ಎಲ್ಲರೂ ಅಷ್ಟೇ, ಮುಂದಿನ ಚುನಾವಣೆಯಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಎಲ್ಲರೂ ಸ್ಫೂರ್ತಿ ಬರ್ತದೆ. ಈ ಚುನಾವಣೆ ನಾವು ಮಾರ್ಗದರ್ಶನ ಆಗ್ತದೆ, ನಮ್ಗೆಲ್ರಿಗೂ ಸ್ಫೂರ್ತಿ ಬರ್ತದೆ, ಧೈರ್ಯ ಬಂದಿದೆ ನಮ್ಮ ಕಾರ್ಯಕರ್ತರಿಗೆ. ಇದೇ ರೀತಿಯಾಗಿ ಎಲ್ಲ ಮುಂದಿನ ಚುನಾವಣೆಗಳನ್ನ ಮಾಡ್ತಾ ನಮ್ಮ ನಾಯಕರಿಗೆ ಬಲ ಕೊಡಬೇಕು. ವಿಶೇಷವಾಗಿ ನಾನು 3 ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದಾಗಿದ್ದೀನಿ. ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರ ಮಾನ್ಯ ಶಾಸಕ ರವಿಕುಮಾರ್ ಅವರು ಬಹಳಷ್ಟು ನನಗೆ ಆರ್ಥಿಕವಾಗಿ ಸಹಾಯ ಮಾಡಿದ್ದಾರೆ. ಎಲ್ಲ ರೀತಿಯಲ್ಲೂ ಸಹಾಯ ಮಾಡಿದ್ದಾರೆ ಕೂಡ ನಾನು ಹೃದಯಪೂರ್ವಕ ಈ ಸಭೆ ಮುಖಾಂತರ ಧನ್ಯವಾದ ತಿಳಿಸ್ತಾ, ಚೇಳೂರು ಕ್ಷೇತ್ರದಿಂದ ನಮ್ಮ ಹರಿನಾಥ್ ರೆಡ್ಡಿ ಅವರು ಮತ್ತು ಅವ್ರ ಸ್ನೇಹಿತರು ಬಹಳಷ್ಟು ಶ್ರಮ ಕೊಟ್ಟು ನನಗೆ ಓಟ್ ಕೊಡಿಸಿದ್ದಾರೆ. ಅವರು ಕೂಡ ಸಭೆ ಮುಖಾಂತರ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಈ ಮತ್ತು BJP ಜಿಲ್ಲಾಧ್ಯಕ್ಷರಾದ ರಾಮಚಂದ್ರ ಗೌಡರು ಕೂಡ ಬಹಳಷ್ಟು ನನಗೆ ಹಿಂದೆ ಇದ್ದು ಸಹಾಯ ಮಾಡಿದ್ದಾರೆ. ಮತ್ತು ಓಟು ಕೂಡ ಬಹಳಷ್ಟು ಬೆಳೆ ಕಡೆಯಿಂದ ಕೊಡಿಸಿದ್ದಾರೆ. ಅವರು ಕೂಡ ಈ ಸಭೆ ಮುಖಾಂತರ ಧನ್ಯವಾದ ತಿಳಿಸ್ತಾ, ಇವತ್ತಿನ ದಿವಸ ನಾವು ಇದೇ ರೀತಿಯಾಗಿ ಮುನ್ನಡೆಸ್ಕೊಂಡು ಹೋಗೋ ಚಿಂತಾಮಣಿ ಕ್ಷೇತ್ರದಲ್ಲಿ ಬಹಳಷ್ಟು ಪಾತ್ರ ವಹಿಸಿ ನಮಗೆ ಸುಮಾರು ಅಲ್ಲಿ ನಮ್ಮ ಕಡಿಮೆ ಮತ ಇದ್ರು ಕೂಡ ಹೆಚ್ಚಿಗೆ ಮಾಡಿ ಮತ ಕೊಟ್ಟು ಅವರೆಲ್ಲ ಜವಾಬ್ದಾರಿ ತಗೊಂಡು ಓಟ್ ಕೊಡಿಸಿದ್ರು. ಅವರು ಕೂಡ ಸಭೆ ಮುಖಾಂತರ ನಮ್ಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಹಾಗೂ ಮುಂದಿನ ಚುನಾವಣೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗೆ ಇದೇ ರೀತಿಯಾಗಿ ನಾವು ಯಾವುದೇ ಹಿಂದಿಯರಿದ್ದೀರ ಯಾವುದೇ ದುಡ್ಡು ಕೊಟ್ಟರೆ ಓಟ್ ಹಾಕ್ತಾರೆ ಅಂತ ಬಿಟ್ಟು ಇವತ್ತು ತೋರಿಸಿದ್ದಾರೆ. ದುಡ್ಡು ಕೊಟ್ಟರೆ ಓಟ್ ಹಾಕಲ್ಲ, ನಮ್ಮ ಆರ್ಥಿಕ ಸಹಾಯ ಅಂತ ಯಾವತ್ತು ತಿಳ್ಕೊಬಾರ್ದು.
ನಮ್ಮ ಸೇವೆ ಸಮಾಜ ಸೇವೆ ಇರಬೇಕು, ಜನ ವಿಶ್ವಾಸ ಕಳಿಸ್ಕೋಬೇಕು, ಓಟ್ ತಗೋಬೇಕು ಅಂತ ಹೇಳ್ಬಿಟ್ಟು ನಾನೇ ಉದಾಹರಣೆ ಮತ್ತು ಅವಲೋಕನ ಉದಾಹರಣೆ ಆಗಿದ್ದಾರೆ. ಇವತ್ತು ಹೆಸರು ಮಾತ್ರ ಅವ್ರದ್ದು, ಅದು ಅವ್ರು ಮಾಡಿಸಿರೋ ಕೆಲಸ, ಅವ್ರು ಏನೇನು ಕೆಲಸಗಳು ಮಂಜೂರು ಮಾಡಿಸಿದ್ದಾರೆ, ಅವ್ರ ಹತ್ರ ಇನ್ನ 10%, ಅವ್ರು 5% ಕೇಳಿದವರಲ್ಲ. NDA ಸರ್ಕಾರದ ಮೇಲೆ 40% ಭ್ರಷ್ಟಾಚಾರ ಅಂತದ್ದು, ಇವತ್ತು ಅವರು 20% ಇಸ್ಕೊಂಡು ಅದೇ ಕೆಲಸಗಳು ಮುಂದುವರಿಸಿದ್ದಾರೆ. ಆದ್ರಿಂದ ಹೊಸ ಕೆಲಸ ನಡೆಯೋರ್ಗೆ ದುಡ್ಡಿಲ್ಲ, ಭ್ರಷ್ಟಾಚಾರವಾಗಿ ಮುಳುಗ್ತಾ ಇದೆ. ಯಾವ ತಾಲೂಕು ಆಫೀಸಲ್ಲಿ ಹೋಗಿ ಯಾವುದೇ ಒಂದು ಅಧಿಕಾರಿಗಳ ಹತ್ರ ಹೋಗಿ, ಈ ಮೊದಲು ಅಂಡಮಾನ್ ನಿಕೋಬಾರ್ಗೆ ಜೈಲ್ಗೆ ಹಾಕ್ತಾ ಇದ್ರು, ಎಲ್ಲರನ್ನೂ ತಗೊಂಡೋಗಿ ದೊಡ್ಡ ದೊಡ್ಡ ಕೈದಿಗಳನ್ನ, ಹಂಗೆ ಇವತ್ತು ಹುಡ್ಕೊಂಡ್ಬಂದು ಅಫಿಷಿಯಲ್ನಿ ಹಾಕ್ತಾ ಇದ್ದಾರೆ. ಇವತ್ತು ಎಲ್ಲರೂ ಯಾವುದೇ ನಾನು ಸರ್ಕಾರಿ ಕೆಲಸ ಮಾಡಬೇಕು ಅನ್ನೋದು ಆಸೆ ಇಲ್ಲ, ಜನಗಳಿಗೆ ಕೆಲಸ ಮಾಡಬೇಕು ಅನ್ನೋದು ಆಸೆ ಇಲ್ಲ. ಯಾವುದೇ ಒಂದು ಈ ಖಾತೆಗೆ ಹೋಗ್ಲಿ, ಒಂದು ಟೌನಿಂದ ಹಿಡಿದು ಹಳ್ಳಿನಿಂದ ಹಿಡಿದು ಭಾರಿ ತೊಂದರೆ ಕೊಡ್ತಾವ್ರೆ ಅಧಿಕಾರಿಗಳು. ಅಂತ ಒಂದು ಸರ್ಕಾರ ನಡೆಸ್ತಾ ಇರುವಂತದ್ದು ಕೆಲಸ ಆಗಿದೆ. ₹1 ಹಣಕಾಸಿಲ್ಲ, 60-70 ಕೋಟಿ ಮಿಗ್ತದೆ. 70,000 ಕೋಟಿ ಅಂದ್ರೆ 70,000 ಕೋಟಿ ದಾನ ಧರ್ಮದಾಗ ₹2,000 ಬದುಕಂಗೆ ಎಲ್ರಿಗೂ 5 ಪಂಚ ಗ್ಯಾರಂಟಿಗಳು ಅಂತ ಕೊಟ್ಟು ಇವತ್ತು ಅವು ನಡೀತಾ ಇಲ್ಲ. ಅದರಲ್ಲೂ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಯುವಕರಿಗೆ ಯಾರಿಗೆ ಉದ್ಯೋಗ ಇಲ್ಲ, ದುಡ್ಡು ಕೊಡ್ತೀನಿ, ಯಾವ ಯುವಕರಿಗೆ ಹೋಗ್ತದೋ ಕೈ ಎತ್ತೋರಿಲ್ಲ, ಯಾವ ಮಹಿಳೆಯರಿಗೆ ಹೋಗ್ತದೋ ಅರ್ಧ ಇಲ್ಲ. ಬಸ್ಸು ಗೌರ್ಮೆಂಟ್ ಬಸ್ಸುಗಳು ಅಂತೇಳಿ ಗೌರ್ಮೆಂಟ್ KSRTCನ ಜಿಲ್ಲೆಯಲ್ಲಿ ಚಿತ್ತಾಪುರದಲ್ಲಿ ಆಯ್ಕೆಯಾಗಿರುವಂಥ ಅವಲೋಕನವರು ಕೃಷ್ಣಾರೆಡ್ಡಿಯವರ ಒಂದು ಸನ್ಮಾನ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾಜಿ ಸಭಾಪತಿಗಳು, ಒಳ್ಳೆಯ ಹೆಸರಾಂತ ನಾಯಕರಾದಂಥ ಕೃಷ್ಣಾರೆಡ್ಡಿಯವರೇ ಹಾಗೂ ಸನ್ಮಾನಿತರು, ಇವತ್ತು ಒಗ್ಗಟ್ಟಿನ ಎಲೆಕ್ಷನ್ನು, ಯಾವುದೇ ಎಲೆಕ್ಷನ್ ಮಾಡೋದು ಇವತ್ತಿನ ನಮ್ಮ ಸಭಾಪತಿಗಳು ರಣತಂತ್ರ ಉಪಯೋಗಿಸಿ ಎಲೆಕ್ಷನ್ ಮಾಡಿದ್ದಾರೆ. ಎಲ್ಲೇ ಆಗ್ಬೋದು, ಲಾಸ್ಟ್ ತನಕ ಅವಲಂಬನವರು ಎಲ್ಲಿ ಗೆಲ್ತಾರೆ, ಅವಲಂಬನವರು ಎಷ್ಟು ಓಟ್ ಬರುತ್ತೆ, ಅವ್ರ ಓಟ್ ಅವ್ರಿಗೆ ಬೀಳ್ತದ ಇಲ್ಲ ಅನ್ನೋ ರೀತಿಯಲ್ಲೇ ಕೆಲಸ ಮಾಡಿದವರು ಅವ್ರು ಎಲ್ಲಿ ಕೆಲಸ ಮಾಡಿದ್ದಾರೆ, ಅವ್ರು ಯಾರಿಗೂ ಗೊತ್ತಾಗ್ದಿದ್ದಂಗೆ ಒಳ್ಳೆ ಕೆಲಸ ಮಾಡಿ ಗೆಲ್ಲೋವಾಗ ಎಲೆಕ್ಷನ್ ಆದ್ಮೇಲೆ ನಾನು ಗೆಲ್ತೀನಿ ಅನ್ನೋದು ಅದು ಒಳ್ಳೆ ಧೈರ್ಯ ಸಾಹಸ ಇದ್ದಂಗೆ. ಎಲೆಕ್ಷನ್ನಲ್ಲಿ ಸೋತ್ರು, ಇದು ಮೊದಲೇ ಹೇಳಿದ್ರು ಬಿಡಿ ಅಂದಂಗೆ, ಸೋತ್ರು ಸಿಂಪತಿ, ಗೆದ್ರು ಖುಷಿ ಸಿಂಪತಿ ಇದ್ದಂಗೆ ಇವತ್ತು ಎಲೆಕ್ಷನ್ ಆಗಿದೆ. ಇದರಲ್ಲಿ ಎಲೆಕ್ಷನ್ ಆಗಿರೋದ್ರಲ್ಲಿ ನಾವು ಕಲಿಬೇಕಾಗಿರೋದೇನಪ್ಪ ಅಂದ್ರೆ ತಾಳ್ಮೆ ಇದ್ದು ವಿಶ್ವಾಸಕ್ಕೆ ತಗೊಂಡು ನಾವೆಲ್ಲರ ಜೊತೆಯಲ್ಲಿ ನಡೆದಾಗ ಜಯ ನಮಗೆ ಗ್ಯಾರಂಟಿ ಸಿಗುತ್ತೆ. NDA ಜಯ ಗಳಿಸುವಂಥದ್ದು. ಭ್ರಷ್ಟ ಸರ್ಕಾರ ಕೊಡೋದಕ್ಕೆ ₹1 ದುಡ್ಡಿಲ್ಲ, ಒಂದು ಕೆಲಸ ಮಾಡೋದಕ್ಕೆ ದುಡ್ಡಿಲ್ಲ. ಇವತ್ತು ಚಿಂತಾಮಣಿ ತಾಲೂಕಲ್ಲಿ ಹಿಂದೆ ಕೃಷ್ಣಾರೆಡ್ಡಿ ಅವರು ಏನ್ ತಂದಿದ್ರು ಅದೇ ಕೆಲಸಗಳೇ 2 ವರ್ಷದಿಂದ ಆಗ್ತಾ ಇರೋ ಕೆಲಸಗಳು 2-3 ವರ್ಷದಿಂದ. ನಮಸ್ಕಾರಗಳನ್ನ ತಿಳಿಸ್ತಾ, ಚುನಾವಣೆಗೆ ಏನಿವತ್ತು NDA ಅಭ್ಯರ್ಥಿಗಳನ್ನು ಹಾಕಿ ನಾನು ಮತ್ತು ಗೋಪಿ ಅಣ್ಣವರು ಎಲ್ಲರೂ ಕೂಡ ಈ ಕ್ಷೇತ್ರ ಮತ್ತು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಎಲ್ಲರೂ ಭಾಳ ಜಂಟಿಯಾಗಿ ಕೆಲಸ ಮಾಡಿದ್ವಿ. ಹಾಗಾಗಿ ಇವತ್ತು ಮೊದಲನೇದಾಗಿ ನಾನು ನಮ್ಮ ಚಿಕ್ಕಬಳ್ಳಾಪುರ ಸಂಸದರಾದಂಥ ಕೆ ಸುಧಾಕರ್ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತೇನೆ. ರವಿಕುಮಾರ್ ಅವ್ರಿಗೂ ಕೂಡ ಹೃದಯಪೂರ್ವಕ NDA ವತಿಯಿಂದ, ಬಾಗೇಪಲ್ಲಿಯಲ್ಲಿ ಹರಿನಾಥ್ ರೆಡ್ಡಿ ಅವರು ಮತ್ತು ನಮ್ಮ ಹೋಟೆಲ್ ಶ್ರೀನಿವಾಸ ರೆಡ್ಡಿ ಅವರು, ಆ ಕಡೆ ಆ ಭಾಗದಲ್ಲಿ ಬಹಳಷ್ಟು ನಾಯಕರೆಲ್ಲರೂ ಕೂಡ ನಮಗೆ ಸಹಕರಿಸಿದರು. ಇಲ್ಲಿ ಈ ಕ್ಷೇತ್ರದಲ್ಲಿ ಕೂಡ NDA ಅಭ್ಯರ್ಥಿಗಳಾಗಿ ಕೃಷ್ಣಾರೆಡ್ಡಣ್ಣವರು ಮತ್ತು ನಮ್ಮ ಹಾವಲಪ್ಪಣ್ಣವರು ಮತ್ತು ಮಹಿಳಾ ಕ್ಷೇತ್ರದಿಂದ ಒಬ್ಬರು ಮತ್ತು ಇಲ್ಲಿ ಕಸಬಾ ಕ್ಷೇತ್ರದಿಂದ ಕೂಡ ನಮ್ಮ ಶ್ರೀನಿವಾಸ್ ಅವರು, ಈ 4 ಅಭ್ಯರ್ಥಿಗಳನ್ನು ನಾವು ಒಟ್ಟು ಭಾಳ ಶ್ರಮ ಪಟ್ವಿ. ಆದರೂ ಕೂಡ ನಮಗೆ ಮತಗಳಿಲ್ಲ ಅಂದರೂ ಕೂಡ ಇವತ್ತು, ಯಾಕಂದರೆ ಚುನಾವಣೆ ಅಂದರೆ ಹಾಗೆ, ಚುನಾವಣೆಯಲ್ಲಿ ಯಾರು ಕ್ಯಾಂಡಿಡೇಟ್ ಆಗಿರ್ತಾರೆ, ಯಾರು ವಿಶ್ವಾಸದಿಂದ ಇರ್ತಾರೆ, ಜನರ ಮಧ್ಯೆ, ಡೈರಿಗಳ ಮಧ್ಯೆ, ಯಾಕಂದರೆ ಇದು ಗೆದ್ದ ಮೇಲೆ ದುಡ್ಡು ಹೊಡೆಯುವಂಥದ್ದಲ್ಲ. ಇದು ಗೆದ್ದ ಮೇಲೆ ಭಾಳ ರೈತರಿಗೂ ಕೂಡ ಗೆದ್ದಿರ್ತಕ್ಕಂಥವ್ರಿಗೆ ಭಾಳ ಅವಿನಾಭಾವ ಸಂಬಂಧ ಇರ್ತಕ್ಕಂಥದ್ದು. ರೈತರಿಗೆ
ಇವತ್ತು ಯಾಕಂದರೆ ನಾನು ಇವತ್ತು ಭಾಳ ವಿಶೇಷವಾಗಿ ಇವತ್ತು NDA ವತಿಯಿಂದ ನಾನಿವತ್ತು ಕೃಷ್ಣಾರೆಡ್ಡಣ್ಣವರು ಚೇಳೂರು ಕ್ಷೇತ್ರದಿಂದ ಕೃಷ್ಣಾರೆಡ್ಡಣ್ಣವ್ರಿಗೆ ಮತ್ತು ಕೈವಾರ ಕ್ಷೇತ್ರದಿಂದ ಅವಲಪ್ಪಣ್ಣವ್ರಿಗೆ ನಾವು NDA ವತಿಯಿಂದ ಹೃದಯಪೂರ್ವಕ ಅಭಿನಂದನೆಗಳನ್ನು ಮಾತಾಡಿಸ್ಬೇಕು. ನಾನೇ ಲೀಡ್ರು, ನಾನು ಯಾರು ಕರೆಯಂಗಿಲ್ಲ, ನಾನೇ ಮಾತಾಡಿಸ್ತೀನಿ ಅನ್ನೋದು ನಾವು ಬೆಳೆಸ್ಕೊಬೇಕು. ನನ್ನ ಕರೆದಿಲ್ಲ ಅವ್ರು ಹೋದ್ರು, ನನ್ನ ಮಾಡಿಲ್ಲ ಇವ್ರು ಹೋದ್ರು, ನನ್ನ ಕೇಳಿಲ್ಲ. ಒಬ್ಬನ್ ಕೇಳಿದ್ರೆ ಒಬ್ಬನ್ 100 ಜನ ಕೇಳಬೇಕು. ಈ ಸಿದ್ಧಾಂತ ಬೆಳೆಸ್ಕೊಂಡು ಒಗ್ಗಟ್ಟು ಎಲ್ಲಿ ಬೆಳೀತದೋ, ಒಗ್ಗಟ್ಟು ನಾವು ಎಲ್ಲಿ ಪ್ರದರ್ಶನ ಮಾಡ್ತೀವಿ, ಎಲ್ಲಿ ಬೆಳೀತದೆ ಪಕ್ಷ ಬೆಳೀತದೆ. ಪಕ್ಷ ಯಾವುದೇ ರೀತಿ ಹಾನಿ ಆಗಲ್ಲ. ಪಕ್ಷ ಬೆಳೆಸೋದು ನಮ್ಮ ಒಗ್ಗಟ್ಟು, ನಮ್ಮ ಧೈರ್ಯ, ನಮ್ಮಲ್ಲಿರುವಂತ ಅಹಂಕಾರ. ಅವ್ರನ್ನ ಬಿಟ್ಟು ಇದು ನಮ್ಮದು, ದೇವ್ರು ಎಲ್ಲರೂ ಮುಗ್ತೀರಾ, ಮನೆಯಲ್ಲಿದ್ದು ದೇವ್ರು ಮುಗ್ತೀರಾ, ಸೇಮ್ ಪಕ್ಷ. ನಾವ್ ಯಾವುದೇ ಪಕ್ಷದಲ್ಲಿ ಇರ್ಲಿ, ನಾವೇನ್ ಮಾಡ್ಬೇಕು ಕೆಲಸ, ನಮ್ಮ ನಾಯಕರು ಏನ್ ಮಾಡ್ಬೇಕು ಅವ್ರು ಮಾಡ್ತಾರೆ, ನಮ್ ಕೆಲಸ ಏನ್ ಮಾಡ್ಬೇಕು ಅನ್ನೋದ್ರ ಮೇಲೆ ನಾವು ಒಗ್ಗಟ್ಟಾಗಿ ಹೋದಾಗ, ಒಂದು ತಂತ್ರ ರೂಪಿಸ್ಕೊಂಡಾಗ ಎಲೆಕ್ಷನ್ಗೆ ಏನ್ ಮಾಡ್ಬೇಕು. ನಾವು ಎಲೆಕ್ಷನ್ ಗೆದ್ದೇ ಇರಲ್ಲ, ಎಲೆಕ್ಷನ್ ಕೆಲಸನೇ ಮಾಡಿರಲ್ಲ, ಅಲ್ಲೋ ನಾನು ಗೆದ್ದೆ, ನಾನು ಎಲೆಕ್ಷನ್ ಆಗೋಯ್ತು. ಅವ್ರೇನ್ ಮಾಡ್ತಾರೆ, ಬಂದು ಇನ್ನೂ ಬಾಧೆ ಇಕ್ತಾರೆ, ಗೆಲ್ಲೋರ್ಗು ಬಾಧೆ ಇಕ್ತಾರೆ. ಈ ಎಲೆಕ್ಷನ್ ನಲ್ಲಿ ಅವಲಪ್ಪನವರು ಎಲ್ಲ ಹೊಲ್ಟ ಇದ್ಬಿಡಿ, ಅವರೇ ವಿರೋಧ ಪಕ್ಷದವ್ರು ಸುಮ್ಮನೆ ಆಗೋದ್ರು. ಅವಲಪ್ಪನ ಗೆದ್ದ ಮೇಲೆ ಅವರು ಈ ಎಲೆಕ್ಷನ್ ನಡೆದಿರೋ ಅಂತದನ್ನ ತಿರ್ಗಾ ರಿಪೀಟ್ ಮಾಡ್ಕೊಂಡು ಮೀಟಿಂಗ್ ಮಾಡ್ತಾವ್ರೆ. ಅವಲಪ್ಪನವ್ರಿಗೆ ಹೆಂಗ್ ಗೆದ್ರು, ಯಾವ್ದಾಯ್ತು ಏನು ಅಂತ ನಂಗೆ ಮಹಾನ್ ಭಾವರು ಬೈಕ್ ಹಾಕಿ ಇಕ್ಕಿದ್ರು. ಅವರು ಎಲ್ಲಾರು ಹೇಳಿದ್ರಿ ಅಂತ ಎಲ್ಲಾರ್ನೂ ಬೈತಾವ್ರೆ. ಅವರಲ್ಲೇ 8 ಮತ ಕಿತ್ತಾಕ್ತೀರಿ, 13 ಮತ ಬರ್ಬೋದು ಅವ್ರಿಗ ಅಂತ ಹೇಳಿದ್ರಂತೆ. ಇಷ್ಟು ಮತ ಹೊಲ್ಟೋಯ್ತು. ನಮ್ಮ ಎಲ್ಲರೂ ಅಳವಡಿಸ್ಕೊಬೇಕು. ಎಲೆಕ್ಷನ್ ಗೆಲ್ಲೋದು, ವೋಟ್ ಹಾಕ್ಸೋದು, ನಾವು ಯಾವುದೇ ಒಂದು ಸೊಸೈಟಿ ಎಲೆಕ್ಷನ್ ನಿಂದ ಇರ್ಬೋದು, ಒಂದು ಪಂಚಾಯತಿ ಆಗ್ಬೋದು, ಮೆಂಬರ್ ಆಗ್ಬೋದು, ವೋಟ್ ನಮ್ಗೆ ಎಷ್ಟು ಬರ್ತದೆ, ನಾವು ಏನ್ ಕೆಲಸ ಮಾಡಬೇಕು, ನಾವು ಯಾರಿಂದ ಲೀಡರ್ ಮಾಡಿ ಅವ್ರನ್ನ ಕಡೆ ಹೋಗ್ಬೇಕು. ನೀವಲ್ಲಿ ಗೆದ್ದಾಗ ನಾವು ಗೆದ್ದಂಗೆ ಲೀಡರ್. ಆದ್ರಿಂದ ಇವತ್ತು ಎಲೆಕ್ಷನ್ ಚೆನ್ನಾಗಿ ನಡೆಸಿ ಇದರ ಉಸ್ತುವಾರಿ ತಗೊಂಡು ಸಭಾಪತಿಗಳು ಇದನ್ನ ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅನ್ನೋ ರೀತಿಯಲ್ಲಿ ಎಲ್ರಿಗೂ ಒಂದು ಮಾರ್ಗದರ್ಶನ ಕೊಟ್ಕೊಂಡು ಹೋದಂತ ಕೃಷ್ಣಾರೆಡ್ಡಿ ಅವರ ನೇತೃತ್ವದಲ್ಲಿ, NDA ಪಕ್ಷದ ನೇತೃತ್ವದಲ್ಲಿ ಇವತ್ತು ಗೆದ್ದಂತ ಇವರಿಬ್ಬರಿಗೂ ದೇವರು ಒಳ್ಳೇದು ಮಾಡಲಿ, ಆರೋಗ್ಯ ಭಾಗ್ಯ ಐಶ್ವರ್ಯ ಕೊಡಲಿ. ನಾವು ಇನ್ನ ಸ್ವಲ್ಪ ಮೊದಲೇ ನಮ್ಮ ಲೀಡರ್ಗಳು ನಾವು ಜಿಲ್ಲಾ ಮಟ್ಟದಲ್ಲಿ ತಗೊಂಡು ಮೀಟಿಂಗ್ಗಳು ಮಾಡಿದ್ರೆ ಇನ್ನ 2-3 ಸೀಟ್ ಹೋಗ್ತಾ ಇದ್ರಿ. ಕಾಂಗ್ರೆಸ್ ಮೇಲೆ ಜಾಸ್ತಿ ಭಿನ್ನಾಭಿಪ್ರಾಯ, ಅವರಲ್ಲಿರೋರಿಗೆ ಭಿನ್ನಾಭಿಪ್ರಾಯ, ಕೆಲಸ ಮಾಡ್ತಾ ಇಲ್ಲ ಅಂತ ಪ್ರತಿಯೊಬ್ಬ ನಾಗರಿಕರಿಗೂ ಗೊತ್ತಾಗಿದೆ. ಇವತ್ತು NDA ಪಕ್ಷಕ್ಕೆ ವೋಟ್ ಹಾಕ್ಬೇಕು, NDA ಪಕ್ಷನ ಜೈಗಳಿಸಬೇಕು ಅಂತ ಹೇಳ್ಬಿಟ್ಟಿದ್ದು. ಇವತ್ತು ಕುಮಾರಣ್ಣವರೇ ಆಗಲಿ, ನರೇಂದ್ರ ಮೋದಿ ಅವರಾಗ್ಲಿ, ದೇವೇಗೌಡರಾಗ್ಲಿ ಇವತ್ತು ಮಾಡ್ತಾ ಇರುವಂತ ಕೆಲಸಕ್ಕೆ, ದೇಶ ಅಭಿವೃದ್ಧಿ ಆಗ್ತಾ ಇರುವಂತ ಕೆಲಸಕ್ಕೆ ಒಳ್ಳೆ ಉತ್ತಮ ಬಜೆಟ್ ಕೊಟ್ಟಂತ ನಿರ್ಮಲಾ ಸೀತಾರಾಮನ್ ಅವರು ಪ್ರತಿ ರೈತರಿಗೂ ಒಂದು ಬೆಳೆದಾಗ್ಬೋದು, ಶ್ರೀಗಂಧದ್ದಾಗ್ಬೋದು, ಯಾವುದೇ ಒಂದು ತೋಟಗಾರಿಕೆಗಾಗ್ಬೋದು ಒಳ್ಳೆ ಬಜೆಟ್ ಕೊಟ್ಟಿದ್ದಾರೆ. ಒಳ್ಳೆ 6,000 ಇರೋದು 9,000ಕ್ಕೂ ತಗೊಂಡೋಗಿದ್ದಾರೆ. ಇನ್ನೆಲ್ಲ ಮಾಡಿರೋದಕ್ಕ ಒಳ್ಳೆ ಬಜೆಟ್ ಆಗಿದೆ. ದಯವಿಟ್ಟು ಮುಂದೆ NDAಗೆ ಎಲ್ಲರೂ ಸೇರಿ ಇದೇ ತರ ಪಕ್ಷ ಬೆಳೆಸೋಣ. ನಿಮ್ಮೆಲ್ಲರ ಸಹಕಾರ ಪಕ್ಷಗಳಿಗಿದ್ರೆ ದುಡ್ಡು ಕಳಿಸಿದ್ರು. ಅವ್ರ ಮಹಿಳೆಯರಿಗೆ ಬಿಡೋ ಬಸ್ಸುಗಳು ನೋಡಿದ್ರೆ ಒಂದು ಗ್ಯಾರಂಟಿನೂ ಒಂದು ಬಸ್ಸು ಇಲ್ಲ. ನಾವು ಹಿಂದೆ MP ಎಲೆಕ್ಷನ್ ನಲ್ಲಿ ನಾವು ಕ್ಯಾನ್ವಾಸ್ ಮಾಡುವಾಗ ಕೃಷ್ಣಾರೆಡ್ಡಿ ಅವರು ಕ್ಲೀನ್ ಆಗಿ ಹೇಳೋರು, ಈ 5 ದಿಕ್ಕು ತಪ್ಪಿಸಾಕ್ತಾರೆ ಅಂತ. ಇವತ್ತು ಸತ್ಯವಾಗಿದೆ. ಬಸ್ಸುಗಳು ಡಬ್ಬಾ ಬಸ್ಸುಗಳು ಹಾಕಿ ಮಹಿಳೆಯರು ಸುಮ್ಮನೆ ಹೆಸರು ಕಾಣ್ತಾರೆ. ಆ ಡಬ್ಬಾ ಬಸ್ಸುಗಳೇ ಓಡ್ತಾ ಇದ್ದಾವೆ. ಯುವಕರಿಗೆ ದುಡ್ಡು ಕೊಡಲ್ಲ. ಗ್ಯಾರಂಟಿಗಳು, ಗ್ಯಾರಂಟಿಗಳು, ಈ ಅಕ್ಕಿ ಈ ತಿಂಗಳಿಲ್ಲ, ನೀವು ಪೇಪರ್ ಯಾವ್ದನ್ನ ನೋಡ್ಬೋದು, ನೀವು ದುಡ್ಡೇ ಕೊಟ್ಟಿಲ್ಲ, ಸರ್ಕಾರದಾಗ ಐತೆ ಅಂತಾರೆ ಮಿನಿಸ್ಟರ್ ದುಡ್ಡು. 2,000 3 ತಿಂಗಳಾದ್ರೂ ಇಲ್ಲ, 6 ತಿಂಗಳಾದ್ರೂ ಇಲ್ಲ, ಆಮೇಲೆ 2,000 ಹಾಕ್ತಾರೆ. ಇವ್ರಿಗೆ ಲೆಕ್ಕನೂ ಸಿಕ್ಕಲ್ಲ, ಬಡವನ್ ಲೆಕ್ಕನೂ ಹೇಳಲ್ಲ. ಏನಾಗೈತೆ ಅಂದ್ರೆ ಈ ಎಲೆಕ್ಷನ್, ನಾವು MP ಎಲೆಕ್ಷನ್ ಹಿಂಗೆ ಆಗ್ತದೆ ಅಂತ 5 ಗ್ಯಾರಂಟಿಗಳ ಬಗ್ಗೆ ಕ್ಲೀನ್ ಆಗಿ ವರ್ಣನೆ ಮಾಡೋರು. ಯಾವ ಊರ್ಗೆ ಹೋದ್ರು ಇದು ಹೇಳ್ತಾನೆ ಇರ್ಬೇಕು ಅಂತ ಹೇಳಿ ಕೃಷ್ಣನಿಗೆ ಹೇಳಿ ಸರ್ ಅಂದ್ರೆ ಎಲ್ರಿಗೂ ಹೇಳಿರೋರು. ಇವಾಗ ನಡೀತಾ ಇರೋದು, ನಿಜ ಆಗ್ತಾ ಇರೋದು 100%. ಆದ್ರಿಂದ ನಾವೆಲ್ಲ ಸೇರಿ NDA ಪಕ್ಷದಲ್ಲಿ ಯಾವುದೇ ಎಲೆಕ್ಷನ್ ಆಗಲಿ, ಎಷ್ಟೇ ಮನಸ್ತಾಪ ಇರಲಿ, ಅದನ್ನ ಬಗೆಗೊತ್ತು ಇರಪ್ಪ. ನಮ್ದು ಇವತ್ತು 70 ವರ್ಷ. ನಮ್ಮ ಅವಲಪ್ಪನವರು ಸೀನಿಯರ್ ಆಗಿರ್ಬೋದು, 65 ಎಷ್ಟಣ್ಣ 70 ವರ್ಷ. ಇವತ್ತು ಲವಲವಿಕೆಯಿಂದ ಎಲೆಕ್ಷನ್ ಮಾಡಿ ಯುವಕರಾಗಿ ಬಂದವರೇ ಮುಂದೆ.
ಇವತ್ತು ಅಂಥವ್ರು ಎಲೆಕ್ಷನ್ ಮಾಡಿದ್ಮೇಲೆ ನಾವೆಲ್ಲ ವಯಸ್ಸಾಗಿರೋರು ಯಾವ ಥರ ಎಲೆಕ್ಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಲೀಡರ್ಗಳೇ ಯಾರನ್ನೂ ಅಳಗಡೆ ಅಂತದಿಲ್ಲ. ಯಾರು ಇದರಲ್ಲಿ ಪ್ರೀತಿಯಾಗಿ ಬಂದು ಮಾತಾಡಿಸಿ ವ್ಯವಸ್ಥೆ ಮಾಡ್ಕೊಬೇಕು, ಅನ್ಯೋನ್ಯವಾಗಿ ಬೆಳೆಸ್ಕೊಬೇಕು. ಅವ್ರು ನಮ್ಮ ಹತ್ರ ಬರಿಲ್ಲ, ಇವ್ರು ನಮ್ಮ ಹತ್ರ ಹೋಗಿಲ್ಲ ಅಂದಾಗ ಲೀಡರ್ಶಿಪ್ ಮಾಡಲ್ಲ, ಪಾರ್ಟಿನ ಬೆಳೆಸಕ್ಕೆ. ಇದು ನಂದು ಪಾರ್ಟಿ, ಇದು ನಂದು ಮನೆ. ಇದ್ರು ಕೂಡ ಅದಕ್ಕೇನಾದ್ರೂ ಕಾಯಿಲೆಗಳು ಬಂದಂತ ಸಂದರ್ಭದಲ್ಲಿ ತಕ್ಷಣ ಡಾಕ್ಟರ್ ಕರೆಸಬೇಕು, ಲಸಿಕೆ ಹಾಕ್ಸ್ಬೇಕು. ಮತ್ತೆ ಆ ಕುಟುಂಬಗಳಿಗೆ ಏನಾದರೂ ಆ ಡೈರಿಗಳಿಂದ ಸಿಗುವಂತ ಸೌಲಭ್ಯಗಳು ಏನೇ ಇದ್ರೂ ಕೂಡ ಅದನ್ನ ಕೊಡಿಸುವಂತದ ಪಕ್ಷಾತೀತವಾಗಿ ಕೊಡಿಸುವಂತ ಒಂದು ಭಾವನೆಗಳನ್ನ ನಾವು ಇಟ್ಕೊಂಡು ನಾವು ಕೆಲಸ ಮಾಡಿದಾಗ ಬಹುಶಃ ಅಂತ ಕಡೆ ನಾವು 4 ಮಾಡಿದ್ರೆ ಅವ್ರು 10 ಜನಕ್ಕೆ ನೋಡಪ್ಪ ಅಲ್ಲಿ ಪಕ್ಷ ಗೀಕ್ಷ ನೋಡ್ಲಿಲ್ಲ, ನಮ್ ಕೆಲಸ ಮಾಡ್ಕೊಟ್ಟಿದ್ದಾರೆ ಅಂದ್ರೆ ವಿಶ್ವಾಸ ಒಂದು ಬೆಳೆಸ್ಕೊಂಡು. ಇವತ್ತು ನಮ್ಗೆ ಓಟ್ ಕಡಿಮೆ ಇದ್ರು ಕೂಡ ಯಾಕೆ ನಿಮ್ಮನ್ನ ಗೆಲ್ಸಿದ್ರು ಅಂದ್ರೆ ಆ ವಿಶ್ವಾಸ. ಆದ್ರೆ ಬೇರೆಯವ್ರನ್ನ ಮಾಡಿದ್ರೆ ಏನಾಗ್ಬೋದು ಇಲ್ಲಿ ಅನ್ನುವಂತ ದೃಷ್ಟಿಯಿಂದ ಆ ವಿಶ್ವಾಸದಿಂದ ಇವತ್ತು ನಿಮ್ಮನ್ನೇನು ಗೆಲ್ಸಿದ್ದಾರೆ. ಹಾಗಾಗಿ ನಾವು ಎಲ್ಲರೂ ಕೂಡ ಮುಂದಿನ 5 ವರ್ಷಗಳ ಕಾಲ, ಆಮೇಲೆ ಯಾವಾಗ್ಲೂ ಕೂಡ ಯಾವುದೇ ಒಂದು ಚುನಾವಣೆ ಬಂದ್ರೆ ಆ ಚುನಾವಣೆಗಳು ಹೇಗಿರ್ಬೇಕು ಅಂತ ಹೇಳಿದ್ರೆ ಬಹುಶಃ ನಾವು ಮುಂದಿನ ಆ ಚುನಾವಣೆಗೆ ಯಾರೇ ಕ್ಯಾಂಡಿಡೇಟ್ ಆಗಲಿ ಆ ಕ್ಯಾಂಡಿಡೇಟ್ ಗೆಲ್ಲಬೇಕು. ನಾವೇನ್ ಮಾಡ್ತೀವಿ, 5 ವರ್ಷ ನಾವು ಗೆಲ್ತೀವಿ. ಗೆದ್ದಾದ ನಂತರ ಅಲ್ಲಿ ತುಂಬಾ ಎಲ್ಲ ಎಕ್ಕುಟ್ಟಿಸಿರ್ತೀವಿ. ಅಂದ್ರೆ ನೆಕ್ಸ್ಟ್ ಯಾರಾದ್ರೂ ಕ್ಯಾಂಡಿಡೇಟ್ ಬಂದಾಗ ನಾವು ಗೆಲ್ಲಕ್ಕಾಗಲ್ಲ. ಆಮೇಲೆ ಈ ರೀತಿ ಈಗ ನಮಗೆ ಓಟುಗಳು ಏನ್ ಕೊರತೆ ಇತ್ತು, ಈ ಓಟುಗಳನ್ನ ಜಾಸ್ತಿ ಮಾಡ್ಕೊಳ್ಳುವಂತದಕ್ಕೆ 100 ಲೀಟರ್ ಹೆಚ್ಚುವರಿ ಆದಾಗ ನಾವು ಇನ್ನೊಂದು ಡೈರಿಯನ್ನ ಮಾಡ್ಕೊಬೇಕು. ಅದಕ್ಕೆ ಆ ಡೈರಿ ನಾವು ಮಾಡಿದಾಗ ಆ ಒಂದು ಕರ್ಟಸಿ ನಮ್ಮ ಮೇಲೆ ಇರುತ್ತೆ. ಆ ಡೈರಿಯವರು ಯಾರು ಡೆಲಿಗೇಟ್ ಮಾಡ್ತಾರೆ, ಚುನಾವಣೆಗಳು ನಡೆದು ಅಧ್ಯಕ್ಷರಾಗ್ತಾರೆ, ಡೆಲಿಗೇಟ್ ಆಗ್ತಾರೆ, ಅವ್ರು ನಮ್ಗೆ ವೋಟ್ ಹಾಕ್ಬೇಕು ಅನ್ನುವಂತ ತೀರ್ಮಾನಕ್ಕೆ ಬರ್ತಾರೆ. ಇವತ್ತು ಇದನ್ನೇ ಕಳೆದ ಪರವಾಗಿ ಕೆಲಸ ಮಾಡ್ತಕ್ಕಂಥವ್ರು, ರೈತರ ಬಗ್ಗೆ ಕಳಕಳಿ ಇರ್ತಕ್ಕಂಥವ್ರು. ಹಾಗಾಗಿ ಇವರ ಎಲ್ಲರೂ ಕೂಡ ನೀವು 5 ಜನ ಇದ್ರೇನೆ ಅಷ್ಟೇ ಸಾಕು, ತೊಂದರೆ ಇಲ್ಲ. ಅಲ್ಲಿ ಏನೇನು ನಡೆಯುತ್ತೆ ಎಲ್ಲ ವಿಚಾರಗಳನ್ನ ಕೂಡ ನೀವು ಗಮನ ಹರಿಸಬೇಕು. ಇಲ್ಲೇನು ನಡೀತಾ ಇತ್ತು ಅಲ್ಲಿಗೆ ಆ ಡೈರಿಗಳಲ್ಲಿ ಕೆಲಸ ಕಾರ್ಯಗಳು ಸಿಗ್ತದೆ. ನಾನು ಮೊನ್ನೆ ಅವಲಪ್ಪಣ್ಣವ್ರಿಗೂ ಹೇಳ್ತಾ ಇದ್ದೆ, ಕೃಷ್ಣಾರೆಡ್ಡಣ್ಣವರು ಹೇಳ್ತಾ ಇದ್ದೆ, ಅಲ್ಲಿ ಕೆಲಸ ಕಾರ್ಯಗಳು ಸಿಕ್ಕುವಂತ ಸಂದರ್ಭದಲ್ಲಿ ಯಾರು ನಮ್ಮ ರೈತರ ಕುಟುಂಬಗಳಲ್ಲಿ ಇರ್ತಾರೆ, ಯಾರು ಓದಿರ್ತಾರೆ, ಅದಕ್ಕೆ ಸ್ಪಂದಿಸುವಂತ ಕೆಲಸವನ್ನು ಕೂಡ ನಾವು ಮಾಡಬೇಕಾಗ್ತದೆ. ಹಿಂದೆ ಇಲ್ಲಿ 25 ಲಕ್ಷ ಕೊಡು, 50 ಲಕ್ಷ ಕೊಡು, ಈ ತರ ದುಡ್ಡುಗಳು ಇಸ್ಕೊಂಡು ಏನೇನು ಆಗ್ತಾ ಇತ್ತು, ಏನೇನು ಗಲಾಟೆಗಳು ಬೀಳ್ತಾ ಇದ್ರು, ಇವೆಲ್ಲನೂ ಕೂಡ ನಾವು ನೋಡ್ತಾ ಇದ್ವಿ. ಆದ್ರೆ ಅದಕ್ಕೆಲ್ಲ ಅವಕಾಶ ಕೊಡ್ತೀರ. ಅಲ್ಲಿ ಸಿಗುವಂತ ಕೆಲಸಗಳೇನಾದ್ರೂ ಇದ್ರೆ ನಮ್ಮ ರೈತರ ಕುಟುಂಬದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಆ ಕೆಲಸಗಳನ್ನ ₹1 ನಾವು ನಿರೀಕ್ಷೆ ಮಾಡಿದಿರ ಆ ಕೆಲಸಗಳನ್ನ ಕೊಡುವಂತ ಕೆಲಸವನ್ನ ಕೂಡ ನಾವು ಮಾಡಬೇಕು ಅನ್ನುವಂತ ಸೂಚನೆಯನ್ನ ಅವಲಪ್ಪನವ್ರಿಗೂ ಕೃಷ್ಣಾರೆಡ್ಡಣ್ಣವ್ರಿಗೂ ಕೂಡ ನಾವು ತಿಳಿಸಿದ್ದೀನಿ. ಹಾಗಾಗಿ ಇದರಲ್ಲಿ ಬಹಳ ಕೆಲಸ ಇರೋದ್ರಿಂದ ನಿರಂತರವಾಗಿ ರೈತರ ಜೊತೆ ಸಂಪರ್ಕಗಳು ಇಟ್ಕೊಂಡಿರ್ಬೇಕು. ಎಲ್ಲ ಹಳ್ಳಿಗಳಲ್ಲಿ ನಿಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಹಳ್ಳಿಗಳಲ್ಲಿ ಎಷ್ಟು ರೈತರಿದ್ದಾರೆ, ಎಷ್ಟು ಜಾನುವಾರುಗಳನ್ನ ಇಟ್ಕೊಂಡಿದ್ದಾರೆ, ನಿರಂತರವಾಗಿ ನಮ್ಗೆ ಆ ಪಕ್ಷ ಈ ಪಕ್ಷ ಅಂತಲ್ಲ, ನಿರಂತರವಾಗಿ ಸಂಪರ್ಕ ಇಟ್ಕೊಂಡಿರ್ಬೇಕು. ಅಲ್ಲಿ ಅವ್ರಿಗೇನಾದ್ರೂ ತೊಂದರೆಗಳಾದ ಸಂದರ್ಭದಲ್ಲಿ ನಾವು ತಕ್ಷಣ ಧಾವಿಸ್ಬೇಕು. ಡಾಕ್ಟರ್ ಕರೆಸುವಂಥದ್ದು ಇರ್ಬೋದು, ಲೋನ್ಗಳು ಕೊಡುವಂಥದ್ದು ಇರ್ಬೋದು, ಪ್ರತಿ ವರ್ಷ ಲಸಿಕೆ ಹಾಕುವಂಥದ್ದು ಇರ್ಬೋದು, ಎಲ್ಲದರಲ್ಲಿ ಕೂಡ ನೀವು ಮುಂಚೂಣಿಯಲ್ಲಿದ್ದು ನೀವು JDS BJP ಅಂತಲ್ಲ, ಕಾಂಗ್ರೆಸ್, ರೈತರು ಅಂದಾಗ ನಾವು ಆ ಪಕ್ಷ ಇನ್ನೊಂದು ಆ ಮನೋಭಾವ ನಮ್ಗೆ ಯಾರಿಗೂ ಕೂಡ ಬರಬಾರ್ದು. ಇದನ್ನ ಮನಸ್ಸಲ್ಲಿ ಇಟ್ಕೊಂಡೆ ನಾನು ಹೇಳಿದ್ದು, ಅಲಯನ್ಸ್ ಅಂದ ಮೇಲೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅಲಯನ್ಸ್ ಗಟ್ಟಿಯಾಗಿ ಮುಂದೆ ಹೋಗ್ಬೇಕಾದ್ರೆ ನಾವು ಬಿಟ್ಕೊಡ್ಲೇಬೇಕಾಗ್ತದೆ ಅನ್ನುವಂತ ಮಾತನ್ನ ಬಹಳ ಸ್ಪಷ್ಟವಾಗಿ ಆ ನಿಖಿಲ್ ಅವರ ಸಭೆಯಲ್ಲಿ ಕೂಡ ನಾನು ಹೇಳಿದೆ. ಹಲವಾರು JP ಭವನದಲ್ಲಿ ನಡೆದಂತ ಸಭೆಗಳಲ್ಲಿ ಕೂಡ ನಾನು ಹೇಳಿದ್ದೇನೆ. ಹಾಗಾಗಿ ನಾನು ಮತ್ತೊಮ್ಮೆ ಹೇಳ್ತಕ್ಕಂಥದ್ದು, ಗೋಪಿ ಅಣ್ಣವರು ನಾವು ಯಾವಾಗಲೂ ಜೊತೆಯಲ್ಲಿ ಇರ್ತೀವಿ. ಯಾರಿಗೂ ಕೂಡ ಆತಂಕ ಇಲ್ಲ, ಯಾರಿಗೂ ಕೂಡ ಅದು ಅನುಮಾನ ಪಡೋದು ಬೇಡ. ನಾವು ಜಂಟಿಯಾಗಿ ಚುನಾವಣೆಗಳನ್ನ ನಡೆಸ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಆ ಮಾತನ್ನ ಹೇಳ್ತಾ, ನಮ್ಮ ಅವಲಪ್ಪಣ್ಣವ್ರಿಗೂ ಕೃಷ್ಣಾರೆಡ್ಡಣ್ಣವ್ರಿಗೆ ಹೆಚ್ಚು ಜವಾಬ್ದಾರಿ ಇದೆ. ಇವತ್ತು ಕೃಷ್ಣಾರೆಡ್ಡಣ್ಣವರ ಗೆಲ್ಲೋದಕ್ಕೆ ನಮ್ಮ ನಂದರಾಮ್ ಶ್ರೀರಾಮಣ್ಣ ಅವರು ಕೂಡ, ಯಾಕಂದ್ರೆ ಅವ್ರ ಅಭ್ಯರ್ಥಿ ಆಗ್ಬೇಕಾಗಿತ್ತು. ಇದು ಕುತಂತ್ರ. ಅದು ಏನೋ A ಗ್ರೇಡ್ B ಗ್ರೇಡ್ ಅಂತ ಇರ್ತದೆ, ಅದನ್ನ C ಗ್ರೇಡ್ ಏನಂತ ಮಾಡ್ಬಿಟ್ಟು ಅವ್ರು ಹೇಳಿದ್ರು. ಆದ್ರೆ ಅವತ್ತು ನನಗೆ ಹೇಳಿದ್ರು, ಸರ್ ನೀವೇನು ಆತಂಕ ಪಡಬೇಡಿ, C ಆದ್ರೂ ಪರವಾಗಿಲ್ಲ, ನಾನಿಲ್ಲ ಅಂದ್ರೂ ಪರವಾಗಿಲ್ಲ, ಕೃಷ್ಣಾರೆಡ್ಡಿ ನಾನು ಇಬ್ರು ಒಂದೇ, ಕೃಷ್ಣಾರೆಡ್ಡಿ ಒಂದೇ ನಾಣ್ಯದ 2 ಮುಖಗಳು, ನನಗಾದ್ರೂ ಆಗ್ಲಿ ಅವ್ರಿಗಾದ್ರೂ ಆಗ್ಲಿ ಅನ್ನುವಂತ ಬಹಳ ದೊಡ್ಡ ಮಾತನ್ನ ಅವ್ರು ಹೇಳಿದ್ರು. ಆದ್ರೆ ಇದಕ್ಕೆ ಅಣ್ಣ ಹೇಳಿದ್ರು, ಮೊದಲೇ ಇದೆಲ್ಲ ಪ್ರಿಪೇರ್ ಮಾಡ್ಕೊಂಡು, ಈ ಅಪ್ಪನಾದ್ರೆ ಕೃಷ್ಣಾರೆಡ್ಡಿ ಅವ್ರು 46 ಬಂದಿದೆ, ಇವರಾಗಿದ್ರೆ ಇನ್ನೂ ಒಂದು 10 ಜಾಸ್ತಿ ಬಂದ್ಬಿಡ್ತಾ ಇತ್ತು, ಇನ್ನೂ 10 ಜಾಸ್ತಿ ಬರ್ತಾ ಇತ್ತು. ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ಅವ್ರನ್ನ ತಪ್ಪಿಸ್ಲೇಬೇಕು ಅಂತ ಕುತಂತ್ರ ಮಾಡಿದ್ರು. ಆ ಕುತಂತ್ರಕ್ಕೆ
ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ಮತದಾರರು ಇವತ್ತು ನ್ಯಾಯವನ್ನ ಒದಗಿಸಿದ್ದಾರೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ, ಮತ್ತು ಆ ಭಾಗದಲ್ಲಿ ನಮ್ಮ ಸೀನಣ್ಣ ಅವರು ಮುಂಗಾನಹಳ್ಳಿ ಹೋಬಳಿಯಲ್ಲಿ, ಮತ್ತೆ ನಮ್ಮ ಚಂದ್ರಣ್ಣ ಅವರು ಬಟ್ಲಹಳ್ಳಿ ಅವರು, ಒದಲ್ ಮಂಜು ಭಾಗದಲ್ಲಿರ್ತಕ್ಕಂಥ ರೈತರು ಯಾರು ಇವತ್ತು ಜಾನುವಾರುಗಳನ್ನ ಹೈನುಗಾರಿಕೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎರಡೂ ಜಿಲ್ಲೆಗಳಲ್ಲಿ ಹೈನುಗಾರಿಕೆಯಲ್ಲಿ ಹೆಚ್ಚು ತೊಡಗಿಸ್ಕೊಂಡಿರ್ತಾರೆ. ಆದರೆ ಪ್ರತಿ ಕ್ಷಣದಲ್ಲಿ ಕೂಡ ನಮಗೆ ಕಾಯಿಲೆಗಳು ಹೇಳ್ಬಿಟ್ಟು ಬರೋದಿಲ್ಲ. ಜಾನುವಾರುಗಳಿಗೆ ಏನಾದರೂ ಕಾಯಿಲೆಗಳು ಬಂದ್ಬಿಡ್ತದೆ, ತಕ್ಷಣ ಡಾಕ್ಟರ್ಗಳನ್ನ ಸಂಪರ್ಕ ಮಾಡಬೇಕು. ಮತ್ತು ನೀವು ತಕ್ಷಣ ನಮ್ಮ ಕೃಷ್ಣಾರೆಡ್ಡಣ್ಣವ್ರ ಟೆಲಿಫೋನ್ ನಂಬರು ಇಟ್ಕೊಂಡಿರ್ಬೇಕು, ಅವಪ್ಪನವರು ಟೆಲಿಫೋನ್ ನಂಬರು ಇಟ್ಕೊಂಡಿರ್ಬೇಕು. ಯಾವುದೇ ಕ್ಷಣದಲ್ಲಿ ಯಾರೇ ಫೋನ್ ಮಾಡಿದ್ರು ಕೂಡ ತಕ್ಷಣ ನೀವು ರಿಸೀವ್ ಮಾಡಬೇಕು, ನೀವು ಸ್ಪಂದಿಸಬೇಕು, ತಕ್ಷಣ ಡಾಕ್ಟರ್ಗಳನ್ನ ಕಳಿಸ್ಬೇಕು. ಮತ್ತು ಅಲ್ಲಿ ಆ ಭಾಗದಲ್ಲಿ ನೀವು ರೈತರಿಗೆ ಸಬ್ಸಿಡಿಗಳು ಇರ್ತವೆ, ಸಾಕಷ್ಟು ಲೋನ್ಗಳು ಕೊಡುವಂಥದ್ದು ಇರ್ತದೆ. ಏನೇ ಇದ್ರೂ ಕೂಡ ತಕ್ಷಣ ಸ್ಪಂದಿಸಬೇಕು. ಮತ್ತು ನಮ್ಮ ಅಭ್ಯರ್ಥಿಗಳು ಎಲ್ಲಿ ಗೆದ್ದಿಲ್ಲ ಅಲ್ಲಿ ಕೂಡ ನೀವು ಕೆಲಸ ಮಾಡ್ಬೋದು. ಅಲ್ಲೇನು ನೀವು ಬರೋಂಗಿಲ್ಲ ಹೋಗಂಗಿಲ್ಲ ಅಂತ ಹೇಳಿಲ್ಲ. ಆ ಭಾಗದಲ್ಲಿ ಕೂಡ ಇವತ್ತು ಕಸಬಾ ಇರ್ಬೋದು, ಮತ್ತು ಮಹಿಳಾ ಕ್ಷೇತ್ರದಲ್ಲಿ ನಮಗೆ ಎಲ್ಲಿ ಚೇಳೂರುವರೆಗೂ ಇತ್ತು, ಚೇಳೂರು ಬಾಗೇಪಲ್ಲಿವರೆಗೂ ಕೂಡ ಇತ್ತು. ಹಾಗಾಗಿ ಎಲ್ಲಿ ಕ್ಷೇತ್ರದಲ್ಲಿ ನಮ್ಮ ಡೈರೆಕ್ಟರ್ ಇಲ್ಲ ಅಂದ್ರೂ ಕೂಡ ಆ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ ನಾವು ಸಹಕರಿಸಬೇಕಾಗ್ತದೆ. ಲೋನ್ಗಳು ಕೊಡುವಂಥದ್ದು ಇರ್ತದೆ, ಸಬ್ಸಿಡಿಗಳು ಇರ್ತದೆ. ಮತ್ತು ಏನಾದರೂ ಜಾನುವಾರುಗಳಿಗೆ ವ್ಯತ್ಯಾಸಗಳು ತೊಂದರೆ ಆದಂಥ ಸಂದರ್ಭದಲ್ಲಿ ತಕ್ಷಣ ಡಾಕ್ಟರ್ಗಳನ್ನ ಸಂಪರ್ಕ ಮಾಡಬೇಕು, ತಕ್ಷಣ ಅಲ್ಲಿ ಕಳಿಸಬೇಕು. ಅದರ ಪ್ರಾಣಗಳನ್ನ ಉಳಿಸುವಂಥದ್ದು ಕೂಡ ನಮ್ಮ ಕೆಲಸ ಇರ್ತದೆ. ಮತ್ತೆ ಅಲ್ಲಿ ಇನ್ನು ಕೆಲವು ನಿಮಗೆ ಪ್ರತ್ಯೇಕವಾಗಿ ಹೇಳ್ತೀನಿ, ಏನೇನು ನಡೀತಾ ಇತ್ತು, ಕೋಮೂಲಲ್ಲಿ ಏನೇನು ನಡೀತಾ ಇತ್ತು ಅದಕ್ಕೆಲ್ಲ ಕಡಿವಾಣ ಹಾಕ್ಬೇಕು. ನೀವು ಇವತ್ತು ನಮ್ಮಲ್ಲಿ ಕೂಡ ಇವತ್ತು KV ನಾಗರಾಜ್ ಅವ್ರು ಗೆದ್ದಿದ್ದಾರೆ, ಮತ್ತು ಇನ್ನು ಮುನಿಯಪ್ಪ ಅವ್ರು ಗೆದ್ದಿದ್ದಾರೆ, ಉಜ್ಗೂರು ರಾಮಣ್ಣ ಅವ್ರು ಗೆದ್ದಿದ್ದಾರೆ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಅಲ್ಲಿ ಅವ್ರನ್ನೂ ಗಳಿಸ್ಕೊಂಡಿದ್ದಾರೆ. ಮತ್ತು ನಮ್ಮ ಕೈವಾರ ಹೋಬಳಿಯಲ್ಲಿ ನಮ್ಮ ರವಿ ಅವರು, ಸುಬ್ಬಣ್ಣ ಅವರು, ನಮ್ಮ ಪ್ರಭಾಕರ್ ಅವರು, ಶಿವಾರೆಡ್ಡಿ ಅವರು, ಎಲ್ಲ ಮುಖಂಡರು ಕೂಡ, ನಮ್ಮ ದಳಗವಾರದವರು ಎಲ್ಲರೂ ಸೇರಿ ಇವತ್ತು ಅವಲಪ್ಪನವರ ಗೆಲುವಿಗೆ ಕೂಡ, ಆದ್ರೆ ಎಲ್ಲೆಲ್ಲಿ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಳ್ತಾ ಇದ್ರು. ಕೆಲವು ಕಡೆ ಒಬ್ಬಂಟಿಯಾಗಿ ಹೋಗಿ ಅವ್ರ ಮನೆಗಳಲ್ಲಿ ಕೂಡ ಮಾತನಾಡ್ಕೊಂಡ್ ಬಂದು, ಅಂದ್ರೆ ಇದು ಕೇವಲ 70-71 ಮತದಾರರು ಇದ್ದಿದ್ದಕ್ಕೆ ಇದು ಜಾಸ್ತಿ ಅಬ್ರ ಮಾಡಕ್ ಹೋಗ್ಲಿಲ್ಲ. ಆದ್ರೂ ಕೂಡ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಎಲ್ಲರ ಜೊತೆಗೂಡಿ ಅವರ ಅನಿಸಿಕೆಗಳು ಅಭಿಪ್ರಾಯಗಳನ್ನ ಪಡ್ಕೊಂಡು ಕೆಲಸ ಮಾಡಿದ್ದಕ್ಕೆ ಇವತ್ತು NDA ಅಭ್ಯರ್ಥಿಗಳು ಇಬ್ರು ಗೆದ್ದಿರೋದಕ್ಕೆ ನಿಜವಾಗ್ಲೂ ಕೂಡ ನಮ್ಗೆಲ್ಲರಿಗೂ ಕೂಡ ಸಂತೋಷ ಆಗಿದೆ. ನಮ್ಮ ಸೀಕಲ್ ರಾಮಚಂದ್ರ ಗೌಡ್ ಅವರು ಕೂಡ ನಿರಂತರವಾಗಿ ನನಗೆ ಸಂಪರ್ಕದಲ್ಲಿದ್ದರು. ಅದು ಎಲ್ಲರ ಆ ಒಂದು ಒಗ್ಗಟ್ಟಿಂದ ಇವತ್ತು 2 ಚುನಾವಣೆಗಳನ್ನ 2 ಅಭ್ಯರ್ಥಿಗಳನ್ನ ನಾವು ಗೆಲ್ಲಿಸಿ ಇವತ್ತು ನಿಮ್ಮ ಮುಂದೆ ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಈಗಾಗಲೇ ಅಭಿನಂದಿಸಿದ್ದೇವೆ. ಇವತ್ತು ಇಲ್ಲಿಂದ ಈ ಕ್ಷಣದಿಂದ ಇವರ ಜವಾಬ್ದಾರಿಗಳು ಜಾಸ್ತಿ ಇರ್ತದೆ. ನೀವು ಯಾವುದೇ ಕ್ಷಣದಲ್ಲಿ ಕೃಷ್ಣಾರೆಡ್ಡಿಯವ್ರ ಫೋನ್ ಎತ್ತಲಿಲ್ಲ, ಆಲಪ್ಪನವ್ರ ಫೋನ್ ಎತ್ತಲಿಲ್ಲ ಅಂತ ಎಲ್ಲೂ ಕೂಡ ದೂರ ಬರಬಾರ್ದು. ನಿರಂತರವಾಗಿ 24 ಅವರ್ಸು ನಿಮ್ಮ ಮೊಬೈಲ್ಗಳು ಆನ್ ಇರಬೇಕು. ಯಾಕಂದ್ರೆ ಯಾವ್ಯಾವ ಸಂದರ್ಭದಲ್ಲಿ ಏನಾಗುತ್ತೋ ಜಾನುವಾರುಗಳಿಗೆ ಗೊತ್ತಾಗೋದಿಲ್ಲ. ಅಂತ ಸಂದರ್ಭದಲ್ಲಿ ತಕ್ಷಣ ರಿಯಾಕ್ಟ್ ಮಾಡಬೇಕು, ನೀವು ಸ್ಪಂದಿಸಬೇಕು. ಹಸುಗಳು ಸತ್ತೋದಂಥ ಸಂದರ್ಭದಲ್ಲಿ ಅವರಿಗೆ ಪರಿಹಾರಗಳು ಕೊಡುವಂಥದ್ದು ಆಗಬೇಕು, ಕೊಡಿಸ್ಬೇಕು. ಹಾಗಾಗಿ ಬಹಳ ಕೆಲಸ ಇರ್ತದೆ. ಅದರಲ್ಲಿ ನಿಮಗೂ ಕೂಡ ಈ ಸಹಕಾರ ಕ್ಷೇತ್ರದಲ್ಲಿ ಬಹಳಷ್ಟು ಅನುಭವ ಇರೋದ್ರಿಂದ ರಾಜಗೋಪಾಲ್ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕು. ನಾವು ಅಲ್ಲಿ ಇರ್ತಕ್ಕಂಥ ಹಾಲು ಉತ್ಪಾದಕರ ಸಂಘದಲ್ಲಿ ನಾವು ನಿರ್ದೇಶಕರನ್ನು ಮಾಡ್ಕೊಬೇಕು, ಅಧ್ಯಕ್ಷರುಗಳನ್ನು ಮಾಡ್ಕೊಬೇಕು. ಮತ್ತು ಅಧ್ಯಕ್ಷರೆಲ್ಲ ಆದ್ಮೇಲೆ ನೀವು ಡೆಲಿಗೇಟ್ ಈ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಯಾರು ಕೊಡಬೇಕು ಅಂದ್ರೆ ನಂಬಿಕಸ್ಥರನ್ನ ಇವತ್ತು ಯಾರಿಗೆ ನಾವು ಕೊಟ್ಟಿರ್ತೀವಿ ಆ ನಂಬಿಕೆಯಿಂದ, ವಿಶ್ವಾಸದಿಂದ. ಇವತ್ತು ನಮ್ಮ ಪಾಪ ಶ್ರೀನಿವಾಸ್ ಅವ್ರಿಗೂ ಕೂಡ ತೊಂದರೆ ಆಗಿದೆ. ಆದ್ರೆ ನೀವು ಯಾರು ಕೂಡ ಇವತ್ತು ಯಾರು ಸೋತಿದ್ದಾರೆ, ಮಹಿಳಾ ಕ್ಷೇತ್ರದಲ್ಲಿ ಸೋತಿರ್ತಕ್ಕಂಥವ್ರಾಗ್ಲಿ ಅಥವಾ ಶ್ರೀನಿವಾಸ್ ಸೋತಿರ್ತಕ್ಕಂಥವ್ರಾಗ್ಲಿ, ನೀವು ಯಾರು ಕೂಡ ಎದೆ ಹೊಂದಬೇಡಿ. ನಿಮಗೆ ಮುಂದಿನ ಚುನಾವಣೆಗಳಲ್ಲಿ ನಿಮ್ಗೆ ಒಳ್ಳೆ ಅವಕಾಶಗಳನ್ನ ಕೊಡುವಂತ ಕೆಲಸವನ್ನ ನಾವು ಪ್ರಾಮಾಣಿಕವಾಗಿ ನಾವು ಮಾಡ್ತೇವೆ. ನೀವು ಯಾರು ಕೂಡ, ನಾನು ಅನೇಕ ಸಂದರ್ಭಗಳಲ್ಲಿ ಹಿಂದೆ ದೇವೇಗೌಡರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಅಲಯನ್ಸ್ ಇರೋದಿಲ್ಲ ಹಾಗೆ ಹೀಗೆ ಅಂತ. ನಾನು ಅನೇಕ ಸಂದರ್ಭಗಳಲ್ಲಿ ನಾನು ನಮ್ಮ ಕೋರ್ ಕಮಿಟಿ ಮೀಟಿಂಗ್ಗಳಲ್ಲಿ, ಬೇರೆ ಬೇರೆ ಮೀಟಿಂಗ್ಗಳಲ್ಲಿ ಕೂಡ ಹೇಳಿದ್ದೇವೆ. ಏನೇ ಆಗಲಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಗೋಪಿ ಅಣ್ಣ ಅವರು ನಾವು ಜೊತೆಯಲ್ಲಿ ಇರ್ತೀವಿ, ಜೊತೆಯಲ್ಲಿ ಕೆಲಸ ಮಾಡ್ತೀವಿ ಅನ್ನುವಂಥದ್ದನ್ನ ನಾವು ನಮ್ಮ ಸಭೆಗಳಲ್ಲಿ ಹೇಳಿದ್ದೀವಿ. ಇಲ್ಲಿ ಮುಂದೆ ಬರ್ತಕ್ಕಂಥ ನಗರ ಗ್ರಾಮ ಪಂಚಾಯಿತಿಯನ್ನ ಅಲ್ಲಿಗೆ ಸೇರಿಸಿದ್ವಿ.
ಅಲ್ಲಿ ಆ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಮುಖಂಡರು ಕೂಡ ಕೃಷ್ಣಾರೆಡ್ಡಿ ಅವರ ಗೆಲುವಿಗೆ ಸಹಕರಿಸಿ ಎಲ್ಲ ಕೆಲಸ ಕೂಡ ಮಾಡಿದ್ರು. ಮತ್ತು ಇನ್ನೊಂದು ಹೋಬಳಿ ನಮ್ಮ ಮುಂಗಾನಹಳ್ಳಿ ಹೋಬಳಿಯಲ್ಲಿ ಅಲ್ಲಿ ಕೂಡ ಕೃಷ್ಣಾರೆಡ್ಡಿ ಅವರ ಗೆಲುವಿಗಾಗಿ ನಮ್ಮ ಗುಣೇಶ್ ಸಿನ್ನಣ್ಣ ಅವರು ಮತ್ತು ಚಂದ್ರಣ್ಣ ಅವರು, ನಮ್ಮ ವದಲ್ ಮಂಜು ಅವರು, ಆ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಮುಖಂಡರು ಕೂಡ ಅವರು ರಾತ್ರಿ ಹಗಲು ಅನ್ನೋದೇ ಯಾವ್ಯಾವ ರೀತಿ ಸೀಕ್ರೆಟ್ ಆಗಿ, ಯಾಕಂದ್ರೆ ಇದು ಇರ್ತಕ್ಕಂಥದ್ದು 70-80 ಓಟು, ಹಾಗಾಗಿ ಇದನ್ನ ಬಹಳ ಜಾಸ್ತಿ ಕಾರುಗಳಲ್ಲಿ ಜಾಸ್ತಿ ಜನ ಹೋಗಿ ಅಬ್ರ ಮಾಡುವಂಥದ್ದು ಇರಬಾರ್ದು, ನಾವು ಬಹಳ ಸೀಕ್ರೆಟ್ ಆಗಿ ಇದನ್ನ ಚುನಾವಣೆ ನಡೆಸಬೇಕು ಅಂತ ಹೇಳಿ ಇವರೆಲ್ಲ ಸೂಚನೆಯನ್ನು ಕೊಟ್ಟಿದ್ವಿ. ಅದೇ ರೀತಿ ಅವರೆಲ್ಲರೂ ಕೂಡ ಕೆಲಸ ಮಾಡಿ ಕೃಷ್ಣಾರೆಡ್ಡಿ ಅವರನ್ನ ಕೂಡ ಬಹಳ 18 ಮತಗಳ ಅಂತರದಿಂದ ಅವ್ರನ್ನು ಕೂಡ ಗೆಲ್ಸ್ಕೊಂಡಿದ್ದಾರೆ. ಮತ್ತು ನಮ್ಮ ಆವಲಪ್ಪನವ್ರದ್ದು ಕೂಡ ಆವಲಪ್ಪನವರು ಎಲ್ಲ ಬಹಳ ಸುದೀರ್ಘವಾಗಿ ಎಲ್ಲ ಹೇಳಿದ್ದಾರೆ ಏನೇನಾಯಿತು, ಏನೇನು ಅವ್ರು ನಮ್ಗೆ ಬೇಡ ಅಂತ ಹೇಳಿದ್ರು. ನಮ್ಮ ಇವರು ನಮ್ಮ ನಾರಾಯಣ ನಾಗರಾಜ್ ಅವ್ರನ್ನ ನಿಲ್ಲಿಸ್ಬೇಕು ಅಂದ್ರೆ ಕಡೆಗೆ ನಾಗರಾಜಣ್ಣ ಇಲ್ಲ ನನಗೆ ಬೇಡ ಆವಲಪ್ಪನಿಗೆ ಕೊಟ್ಬಿಡಿ ಅಂದ್ರು. ಯಾಕಂದ್ರೆ ಅವ್ರಿಗೂ ಪಾಪ 21 ಓಟು ನಾವು ಯಾಕೆ ಸೋಲು ಅನ್ಸ್ಕೊಬೇಕು ಅನ್ನುವಂಥದ್ದನ್ನ ಆವಲಪ್ಪ ಏನೋ ಧೈರ್ಯ ಮಾಡಿದ್ದಾನೆ ಆವಲಪ್ಪನಿಗೆ. ಯಾಕಂದ್ರೆ ಒಳ್ಳೆ ವಿಶ್ವಾಸ ಇಟ್ಕೊಂಡಿದ್ರು, ಆ ಡೈರಿ ಇಲ್ಲಿ ಯಾರು ಡೆಲಿಗೇಟ್ಸ್ ಇದ್ರು ಅವ್ರ ಹತ್ರ ವಿಶ್ವಾಸ ಇಟ್ಕೊಂಡು ಹಾಗಾಗಿ ಮಾಡಿದರೆ. ಈ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲಾ ಮತದಾರರು ಇರ್ತಕ್ಕಂಥದ್ದು. ಯಾಕಂದ್ರೆ ಒಂದು ಹಾಲು ಒಕ್ಕೂಟದಲ್ಲಿ ನಿರ್ದೇಶಕರಾಗಿ, ಆಮೇಲೆ ಅಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಕೆಲಸಗಳು, ಯಾಕಂದ್ರೆ ನಾವು ಕೋಮೂಲಲ್ಲಿ ನೋಡ್ತಾ ಇದ್ವಿ ಏನೇನು ಮಾಡ್ತಾ ಇದ್ರು, ಏನೇನು ಆಗಿದೆ, ಯಾವ್ಯಾವ ಥರ ಆಗಿದೆ ಅನ್ನುವಂಥದ್ದು. ನಾನು ಇಲ್ಲಿ ಸಭೆಯಲ್ಲಿ ಎಲ್ಲ ವಿಚಾರಗಳು ಹೇಳಲಿಲ್ಲ ಅಂದ್ರೂ ಕೂಡ ಪ್ರತ್ಯೇಕವಾಗಿ ಇವರಿಬ್ಬರನ್ನು ಕೂರಿಸ್ಕೊಂಡು ಏನೇನು ನಡೆಯುತ್ತೆ ಅಂತ. ಆದರೆ ನಿಮ್ಮ ಕ್ಷೇತ್ರಗಳು ಹೊರತುಪಡಿಸಿ ಉಳಿದಿರ್ತಕ್ಕಂಥ ಕಸಬಾ ಕ್ಷೇತ್ರ ಇರ್ಬೋದು ಮತ್ತು ಮಹಿಳಾ ಕ್ಷೇತ್ರದಲ್ಲಿ ಕೂಡ ನಮ್ಮ ಅಭ್ಯರ್ಥಿಗಳು ಸೋತಿದ್ರು ಕೂಡ, ಆದರೂ ಕೂಡ ಅಲ್ಲಿ ಕೂಡ ನೀವು ಗಮನಿಸಬೇಕು ಏನೇನು ಆಗ್ತಾ ಇದೆ ಅನ್ನುವಂಥದ್ದು. ಯಾಕಂದ್ರೆ ಇದರಲ್ಲಿ ಬಹಳ ಕೆಲಸ ಇದೆ. ನೀವು ಇವತ್ತು ಹೆಚ್ಚುವರಿ ಡೈರಿಗಳನ್ನ ಮಾಡ್ತಕ್ಕಂಥ ಕೆಲಸ ಕೂಡ ಇರ್ತದೆ. ಅಂದರೆ ಒಂದು ಡೈರಿ ಆಗ್ಬೇಕಂದ್ರೆ ಬಹುಶಃ 100 ಲೀಟರ್ ಹಾಲು ಸಪ್ಲೈ ಆಗಬೇಕು. ಅದಕ್ಕಿಂತ ಹೆಚ್ಚಾಗಿ ಇನ್ನೂ 100 ಲೀಟರ್ ಹೆಚ್ಚುವರಿ ಆದಾಗ ಇನ್ನೊಂದು ಡೈರಿಯನ್ನು ಮಾಡುವುದಕ್ಕೆ ಅವಕಾಶ ಇರ್ತದೆ. ಇದು ಬಹಳಷ್ಟು, ಯಾಕಂದ್ರೆ ನಾನು ಕಳೆದ 10 ವರ್ಷಗಳು ನಾನೇನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಕೂಡ ಇಲ್ಲಿ ಯಾರು ನಿರ್ದೇಶಕರಾಗ್ತಾ ಇದ್ರು ಅವರು ಬೇಕಾಗಿರೋ ಕಡೆ ಮಾಡ್ತಾ ಇದ್ರು, ಇಲ್ಲ ಬೇಡದೇ ಇರ್ತಕ್ಕಂಥ ಕಡೆ ಹಾಗೆ ಸ್ವಲ್ಪ ದೂರ ಹೋದ್ರು ಕೂಡ ಪರವಾಗಿಲ್ಲ 100 ಲೀಟರ್ ಅಲ್ಲಿ ಹಾಲು ಸಿಗುತ್ತೆ ಅಂದ್ರೂ ಕೂಡ ಅವ್ರು ಡೈರಿಗಳು ಮಾಡ್ತಾ ಇರಲಿಲ್ಲ, ಇಚ್ಛಾಶಕ್ತಿ ಇರಲಿಲ್ಲ. ಅಂದ್ರೆ ಅಲ್ಲಿ ಯಾರು ಓಟ್ ಹಾಕ್ಬಿಡ್ಬೋದು ಇವರು ಅಂತ. ಈಗಾಗಲೇ ಶ್ರೀರಾಮಣ್ಣ ಅವ್ರು ಹೇಳ್ತಾ ಇದ್ರು ಅವೈಜ್ಞಾನಿಕವಾಗಿ ಇಂಥ ಕ್ಷೇತ್ರಗಳನ್ನ, ಈಗ ಚೇಳೂರು ಕ್ಷೇತ್ರಕ್ಕೆ ನಮ್ಮ